ಅನುಮತಿ ಪಡೆಯದೆ ವಿವಿಧ ವೃತ್ತಗಳಲ್ಲಿ ಬ್ಯಾನರ್ ಅಳವಡಿಸಿದ್ದವರಿಗೆ ಗದಗ ಬೆಟಗೇರಿ ನಗರಸಭೆ ಶಾಕ್ ನೀಡಿದೆ. ನಗರಸಭೆಯಿಂದ ಇಂದು ಅನಧಿಕೃತ ಬ್ಯಾನರ್ಗಳ ತೆರವು ಕಾರ್ಯಾಚರಣೆ ನಡೆದಿದ್ದು, ನಿಯಮ ಉಲ್ಲಂಘಿಸಿ ಅಳವಡಿಸಿದ್ದ ಫ್ಲೆಕ್ಸ್ ಬ್ಯಾನರ್ ಕಟ್ಔಟ್ಗಳನ್ನು ತೆರವುಗೊಳಿಸಿದ್ದಾರೆ. ಕಾರ್ಯಕ್ರಮ, ವೈಯಕ್ತಿಕ ಹಾಗೂ ಶುಭಾಶಯ ಬ್ಯಾನರ್ ಹಾಕುವ ಮುನ್ನ ಪೂರ್ವಾನುಮತಿ ಮತ್ತು ನಿಗದಿತ ಶುಲ್ಕ ಪಾವತಿ ಅಗತ್ಯ. ಹೀಗಾಗಿ ಇನ್ನು ಮುಂದೆ ಎಲ್ಲರೂ ಕೂಡ ಈ ನಿಯಮವನ್ನು ಪಾಲಿಸುವಂತೆ ಕಂದಾಯ ಅಧಿಕಾರಿ ಮಹೇಶ್ ಬೆಟಗೇರಿಯವರು ತಿಳಿಸಿದ್ದಾರೆ. ಗಾಳಪ್ಪ ಎಚ್ ಹರಿಜನ್, ಗದಗ ಬೆಟಗೇರಿ ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ವಿನಂತಿಸುವುದೇನೆಂದರೆ, ಗದಗ ಬೆಟಗೇರಿ ನಗರಸಭೆಯಲ್ಲಿ ವಿವಿಧ ಸರ್ಕಲ್ಗಳಲ್ಲಿ ನಗರಸಭೆಯಿಂದ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ಗಳನ್ನು, ಕಟೌಟ್ಗಳನ್ನು, ಫ್ರೇಮ್ಗಳನ್ನು ಹಾಕಿ ಇವರು ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಆದರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಇದು ಉಲ್ಲಂಘನೆ ಮಾಡಿರ್ತಾರೆ. ಅದೇ ರೀತಿಯಾಗಿ ಸರ್ಕಾರದ ನಿಯಮಾವಳಿ ಪ್ರಕಾರ ಯಾವುದೇ ಒಂದು ಬ್ಯಾನರನ್ನು ಫ್ಲೆಕ್ಸನ್ನು ಅಳವಡಿಸಬೇಕಾದ್ರೆ ನಗರ ಸ್ಥಳೀಯ ಸಂಸ್ಥೆ ಅಥವಾ ಗದಗ ಬೆಟಗೇರಿ ನಗರಸಭೆಯಿಂದ ಪರವಾನಗಿ ಪಡೆದುಕೊಂಡು ಅದಕ್ಕೆ ಕಟ್ಟಬೇಕಾದಂಥ ಸಂದಾಯವನ್ನು ಪೇಮೆಂಟ್ ಮಾಡಿ ಆಮೇಲೆ ಇವರು ಯಾವುದು ಬ್ಯಾನರ್ಗಳನ್ನು ಅಳವಡಿಸಬೇಕಿತ್ತು. ಆದರೆ ಇವರು ಯಾವುದೇ ರೀತಿ ನಗರಸಭೆಯಿಂದ ಮೇಲಾಧಿಕಾರಿಗಳಿಂದ ಪರವಾನಗಿ ಪಡೆಯದೆ ಇವರು ಅನಧಿಕೃತವಾಗಿ ವಿವಿಧ ಸರ್ಕಲ್ಗಳಲ್ಲಿ ಬ್ಯಾನರ್ ಅಳವಡಿಸಿರುತ್ತಾರೆ. ಆದ್ದರಿಂದ ಇವತ್ತೇ ನಾವು ಮತ್ತು ನಗರಸಭೆ ಸಿಬ್ಬಂದಿಗಳು ಇವತ್ತು ಅನಧಿಕೃತ ಯಾರು ಅಳವಡಿಸಿದರೆ ಅಂಥ ಬ್ಯಾನರ್ಗಳನ್ನು ಇವತ್ತೇ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತೇನೆ. ಇನ್ನು ಮುಂದೆ ಯಾವುದೇ ನೀವು ಗದಗ ಬೆಟಗೇರಿ ನಗರಸಭೆಯ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿಸುವುದೇನೆಂದರೆ, ಆಮೇಲೆ ಯಾವುದೇ ಒಂದು ಸರ್ಕಲ್ಗಳಲ್ಲಿ ಬ್ಯಾನರ್ಗಳನ್ನು ತಮ್ಮ ಒಂದು ಕಾರ್ಯಕ್ರಮ ಬ್ಯಾನರ್ಗಳಾಗಲಿ, ವೈಯಕ್ತಿಕ ಬ್ಯಾನರ್ಗಳನ್ನಾಗಲಿ, ಆಮೇಲೆ ಹಾರ್ದಿಕ ಶುಭಾಶಯಗಳನ್ನು ಬ್ಯಾನರ್ಗಳನ್ನಾಗಲಿ ಅಂತ ವಿವಿಧ ರೀತಿಯ ಬ್ಯಾನರ್ಗಳನ್ನು ಅಳವಡಿಸಬೇಕಾದ್ರೆ ಗದಗ ಬೆಟಗೇರಿ ನಗರಸಭೆಯಿಂದ ಪರವಾನಗಿ ಪಡೆದುಕೊಂಡೇ ಬ್ಯಾನರನ್ನು ಅಳವಡಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.